ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಆತ್ಮೀಯ ಪಾಲಕ ವೃಂದದವರೇ, ಶ್ರೀಮತಿ ಹುಲಿಗೆಮ್ಮ ಯಲ್ಲಪ್ಪ ಕಟ್ಟಿ ಪ್ರಥಮ ದರ್ಜೆ ಕಾಲೇಜು, ಕಾದ್ರೋಳಿ ಬಿಲ್ಡಿಂಗ್, ಸೋಮವಾರಪೇಟೆ, ಬೈಲಹೊಂಗಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜಿನಲ್ಲಿ ಮಾನಸ ಕೋಚಿಂಗ್ ಸೆಂಟರ್ ಇರುವುದರಿಂದ ಆ ಕೋಚಿಂಗ್ ಸೆಂಟರಲ್ಲಿ ನುರಿತ ಅನುಭವಿಕ ಕೌಶಲ್ಯಪೂರ್ಣ ಹೊಂದಿರುವಂತಹ ಉಪನ್ಯಾಸಕಿಯರು ಇದ್ದು, ಇಲ್ಲಿ ಪ್ರಥಮವಾಗಿ ಹೇಳುವುದೇನೆಂದರೆ PUC ದ್ವಿತೀಯ ವರ್ಷ ಮುಗಿದ ನಂತರ ಪೊಲೀಸ್, ಆರ್ಮಿ, SDC ಮತ್ತು FDC ಕೋಚಿಂಗ್ಗಳು ಪ್ರಾರಂಭವಾಗಿವೆ. ನೀವು ದ್ವಿತೀಯ PUCಯಲ್ಲಿ 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದರೂ ಕೂಡ ನೀವು CET ಪರೀಕ್ಷೆಯನ್ನು ಫೇಸ್ ಮಾಡಲೇಬೇಕು. ಈ CET ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಪಾಸ್ ಆದಾಗ ಮಾತ್ರ ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆ ಕಾರಣಕ್ಕಾಗಿ ನಮ್ಮ ಮಹಾವಿದ್ಯಾಲಯದ ಮಾನಸ ಕೋಚಿಂಗ್ ಅಕಾಡೆಮಿಯಲ್ಲಿ ಈ ಸರ್ಕಾರಿ ಹುದ್ದೆಗಳಿಗೆ ಬೇಕಾಗುವಂತಹ ಎಲ್ಲ ತರಬೇತಿಯನ್ನು ಇಲ್ಲಿ ನೀಡಲಾಗುತ್ತದೆ. ಆದ್ದರಿಂದ ಈ ಬೈಲಹೊಂಗಲದ ಸುತ್ತಮುತ್ತಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕೇಳಿಕೊಳ್ಳಲಾಗುತ್ತದೆ. ಈ ಕೋಚಿಂಗ್ ಸೆಂಟರಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸುಗಳು ಕೂಡ ಇರುತ್ತವೆ. ಈ ಕೋಚಿಂಗ್ ಸೆಂಟರಲ್ಲಿ ಕನ್ನಡ, ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪೊಲಿಟಿಕಲ್ ಸೈನ್ಸ್, ಜಾಗ್ರಫಿ, ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ವಿಷಯಗಳ ತರಬೇತಿಯನ್ನು ನೀಡುವುದರ ಜೊತೆಗೆ ನಾವು ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಆನ್ಲೈನ್ನಲ್ಲಿ ನೀಡುತ್ತೇವೆ. ಅದರ ಉಪಯೋಗವನ್ನು ಕೂಡ ತಾವು ಮಾಡಿಕೊಳ್ಳಬೇಕು. ಅದೇ ರೀತಿ ವಿದ್ಯಾರ್ಥಿಗಳಿಗೆ 1 ವೀಕಲ್ಲಿ 1 ಟೆಸ್ಟನ್ನು ಕೂಡ ನಾವು ತೆಗೆದುಕೊಳ್ಳುತ್ತೇವೆ. ನಿಮಗೆ ಸರ್ಕಾರಿ ಹುದ್ದೆಯನ್ನು ಪಡೆದುಕೊಳ್ಳಲು ಏನೆಲ್ಲ ಮಾಡಬೇಕೋ ಆ ಎಲ್ಲ ಕಾರ್ಯವನ್ನು ನಾವು ಈ ಮಾನಸ ಕೋಚಿಂಗ್ ಸೆಂಟರಲ್ಲಿ ಮಾಡುತ್ತೇವೆ. ಇಲ್ಲಿ ಹುಲಿಗೆಮ್ಮ ಯಲ್ಲಪ್ಪ ಕಟ್ಟಿ ಪ್ರಥಮ ದರ್ಜೆ ಕಾಲೇಜಲ್ಲಿ BA ಮತ್ತು BCom ತರಗತಿಗೆ ಅಡ್ಮಿಷನ್ ಪಡೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು 3 ವರ್ಷದಲ್ಲಿ BA ಪದವಿ, BCom ಪದವಿಯನ್ನು ಪಡೆದು ಜೊತೆಗೆ ಸರ್ಕಾರಿ ಹುದ್ದೆಯನ್ನು ಪಡೆದುಕೊಳ್ಳಲು ಏನು ಶ್ರಮಿಸಬೇಕು ಆ ಶ್ರಮವನ್ನು ಇಲ್ಲಿ ಹಾಕಿದರೆ ನಿಮಗೆ ಸರ್ಕಾರಿ ಹುದ್ದೆ ಲಭಿಸುತ್ತದೆ. ಮತ್ತು ಈ ಕೋಚಿಂಗ್ ಸೆಂಟರಲ್ಲಿ ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗುತ್ತದೆ. ಜೊತೆಗೆ SC ಮತ್ತು ST ವಿದ್ಯಾರ್ಥಿಗಳಿಗೆ, ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಫೀಸಲ್ಲಿ ನಾವು ಕನ್ಸೆಷನ್ ಮಾಡುತ್ತೇವೆ. BA ಮತ್ತು BComಗಳಿಗೂ ಕೂಡ ಮತ್ತು ಕೋಚಿಂಗ್ ಸೆಂಟರ್ಗೂ ಕೂಡ ತರಬೇತಿಯನ್ನು ಪಡೀತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಫೀ ಕನ್ಸೆಷನ್ ನೀಡುತ್ತೇವೆ. ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದು ತರಬೇತಿಯನ್ನು ಪಡೆದು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸಿಕೊಂಡು ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ಬಾಳಲು ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಾವು ಕಲ್ಪಿಸಿಕೊಡುತ್ತೇವೆ. ಜೊತೆಗೆ ನೀವು BA ಮುಗಿದ ತಕ್ಷಣ ಅದೇ ವರ್ಷದಲ್ಲಿ ಪೊಲೀಸ್ ಹುದ್ದೆಯನ್ನಾಗಲಿ, ಆರ್ಮಿ ಹುದ್ದೆಯನ್ನಾಗಲಿ, SDC ಹುದ್ದೆಯನ್ನಾಗಲಿ ಯಾವುದೇ ಹುದ್ದೆಯನ್ನು ನೀವು ಗಿಟ್ಟಿಸಿಕೊಂಡರೆ ಕನಿಷ್ಠ ಪಕ್ಷ 1 ತಿಂಗಳಿಗೆ 40ರಿಂದ 45 ಸಾವಿರ ರೂಪಾಯಿಗಳು ಸರ್ಕಾರಿ ಹುದ್ದೆಯಲ್ಲಿ ಕನಿಷ್ಠ ವೇತನ ಇರುತ್ತದೆ. 1 ವರ್ಷ ನೀವು ಆ ಹುದ್ದೆಯಿಂದ ವಂಚಿತರಾದರೆ ನೀವು ಕನಿಷ್ಠ 5-6 ಲಕ್ಷ ರೂಪಾಯಿಯನ್ನು ನೀವು ನಷ್ಟ ಮಾಡಿಕೊಳ್ಳುತ್ತೀರಿ ಎಂದು ಹೇಳುತ್ತಾ, ನೀವು ನಮ್ಮ ಮಾನಸ ಕೋಚಿಂಗ್ ಸೆಂಟರ್ಗೆ ಬಂದು ನೀವು ಅಡ್ಮಿಷನ್ನನ್ನು ಮಾಡಿಕೊಳ್ಳಿ. ಹಾಗೂ ಅಡ್ಮಿಷನ್ ಮಾಡಿದ ನಂತರ ನಮ್ಮ ಕಾಲೇಜಿನಲ್ಲಿ BA ಮತ್ತು BCom ತರಗತಿಗಳ ಪ್ರವೇಶವೂ ಕೂಡ ಇದೆ. ಅದರ ಸದುಪಯೋಗವನ್ನು ಕೂಡ ನೀವು ಪಡೆದುಕೊಳ್ಳಿ. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ತರಬೇತಿಗೆ ಬಂದು ವಿಶೇಷವಾದ ತರಬೇತಿಯನ್ನು ಪಡೆದು ನೀವು ಜೀವನದಲ್ಲಿ ಸಕ್ಸಸ್ ಆಗಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.